ಜೀವನಕ್ಕಾಗಿ ಪ್ರಕೃತಿ ಚಿಕಿತ್ಸೆ ಹಾಗೂ ಸಮಗ್ರ ಪರ್ಯಾಯ ಚಿಕಿತ್ಸೆಗಳ ಮಹತ್ವವನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಕಿಕ್ಕೇರಿ ಹೆಲ್ತ್ಕೇರ್ ಅಕಾಡೆಮಿಯು ನಗರದ ಅಗ್ರಹಾರದಲ್ಲಿರುವ ಕುರುಹಿನ್ ಶೆಟ್ಟಿ ಶ್ರೀರಾಮ ಸೇವಾ ಸಂಘದ ಆಶ್ರಯದಲ್ಲಿ ವಿಶೇಷ ಆರೋಗ್ಯ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಕಾರ್ಯಕ್ರಮಕ್ಕೂ ಮುನ್ನ ಉಮಾದೇವಿ, ಆಶಾ ಪ್ರದೀಪ್, ಸ್ವಾತಿ ನಾಯಕ್ ಹಾಗೂ ಅಪರ್ಣಾ ಶರ್ಮಾ ಅವರು ಒಟ್ಟಾಗಿ ಸುಶ್ರಾವ್ಯವಾಗಿ ಶಾಸ್ತ್ರೀಯ ಸಂಗೀತ ಮತ್ತು ದೇಶಭಕ್ತಿ ಗೀತೆಗಳನ್ನು ಹಾಡಿದರು. ಕಾರ್ಯಕ್ರಮದ ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿದ ಖ್ಯಾತ ವೈದ್ಯ ಲೇಖಕರಾದ ಚುಕ್ಕಿ ಚಿತ್ರ ಕಲಾವಿದರಾದ ಶ್ರೀ ಮೋಹನ್ ವರ್ಣೇಕರ್ ಅವರು ಕರುಳಿನ ಆರೋಗ್ಯದ ಮಹತ್ವದ ಕುರಿತು ಉಪನ್ಯಾಸ ನೀಡಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಪ್ರತಿಯೊಬ್ಬ ಸಭಿಕರನ್ನು ಗುಲಾಬಿ ಹೂ ನೀಡಿ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಅಲ್ಲದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಿಬಿರಾರ್ಥಿಗಳಿಗೆ ಪ್ರಕೃತಿ ಚಿಕಿತ್ಸೆಯ ಕುರಿತು ಪುಸ್ತಕಗಳು, ಮೆಟಲ್ ಪೆಂಡುಲಮ್ ಹಾಗೂ ಆಕ್ಯುಪ್ರೆಷರ್ ಚಿಕಿತ್ಸೆಯಲ್ಲಿ ಬಳಸುವ ಮ್ಯಾಗ್ನೆಟಿಕ್ ರೋಲರ್ಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕಿಕ್ಕೇರಿ ಹೆಲ್ತ್ಕೇರ್ ಅಕಾಡೆಮಿಯು ಸಂಸ್ಥಾಪಕ ಕಾರ್ಯದರ್ಶಿ KR ಕೃಷ್ಣಶೆಟ್ಟಿ ಮಾತನಾಡಿ, ಕುರುಹಿನ್ ಶೆಟ್ಟಿ ಶ್ರೀರಾಮ ಸೇವಾ ಸಂಘದ ಆಶ್ರಯದಲ್ಲಿ ಕಳೆದ 1.5 ವರ್ಷಗಳಿಂದ ಪ್ರತಿ ತಿಂಗಳ 4ನೇ ಶನಿವಾರ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಇದುವರೆಗೆ 20 ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಆಯೋಜಿಸಿರುವುದಾಗಿ ಸಂತಸ ವ್ಯಕ್ತಪಡಿಸಿದರು. 20ನೇ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಕುರುಹಿನ್ ಶೆಟ್ಟಿ ಶ್ರೀರಾಮ ಸೇವಾ ಸಂಘದ ಅಧ್ಯಕ್ಷ KG ರಾಮಶೆಟ್ಟಿ ಹಾಗೂ ಎಲ್ಲ ಪದಾಧಿಕಾರಿಗಳನ್ನು ಜೊತೆಗೆ ನಿಯಮಿತವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಶಿಬಿರಾರ್ಥಿಗಳಿಗೆ ಕೃಷ್ಣಶೆಟ್ಟಿ ಅಭಿನಂದಿಸಿದರು. ಆಹಾರ ತಿಂದು ಕೂಡಲೇ ಮತ ಅವಸರ ಆಗುತ್ತೆ, ಹೋಗಬೇಕಾದ್ರೆ ಅನೇಕ ಸಮಸ್ಯೆ ಇರುತ್ತೆ. ಮುಖದಲ್ಲಿ ಮೊಡವೆಗಳು ಕಾಡ್ತಾರೆ, ಅನೇಕರಿಗೆ ಮೊಡವೆ ಆಗಾಗ ಎಷ್ಟು ಹೋಗುತ್ತೆ ಬರುತ್ತೆ, ಮೊಡವೆಗಳ ಸಮಸ್ಯೆ. ಆಮೇಲೆ ಈಚಿಂಗ್ ಬಾಡಿ, ಮೈ ತುರಿಕೆ, ಕೂದಲು ಕೂದಲು ಉದುರುವಿಕೆ, ಅನೇಕರಿಗೆ ಸಮಸ್ಯೆ ಇರ್ತದೆ. ಆಗಾಗ ಆಂಗ್ಸೈಟಿ, ಆತಂಕ, ಯಾವುದೋ ವಿಷಯಕ್ಕೆ ಆತಂಕ ಕಾಣ್ತಾ ಇರ್ತದೆ. ಏನು ಸಮಸ್ಯೆ ಇರಲ್ಲ, ಬಟ್ ದೇ ಫೀಲ್ ಆಂಗ್ಸಿಯಸ್, ಆತಂಕ ಕಾಡುವಂಥ. ಡಿಪ್ರೆಸಿವ್ ಮೂಡ್, ಏನೋ ಉತ್ಸಾಹ ಇಲ್ಲ, ಇದ್ದಕ್ಕಾಗಿ ಸುಮ್ಮನೆ ಮನೆಯಲ್ಲಿ ಹೋಗಬೇಡ ಹೆಂಗಸರಿಸೋದು, ಕೆಲಸಕ್ಕೆ ಹೋಗಬೇಡ ಅಂತ ಹೆಂಗಸರಿಸೋದು, ಯಾವುದು ನಿರಾಸಕ್ತಿ ಇರ್ತಕ್ಕಂಥದ್ದು. ಆಮೇಲೆ ಮೂಡ್ ಸ್ವಿಂಗಿಂಗ್, ಖುಷಿಯಾಗಿರ್ತಾರೆ, ಏನೋ ಇದ್ದಕ್ಕಾಗಿ ಎಲ್ಲ. ಈಗ ಸಂತೋಷ ಇರುತ್ತೆ, ಕ್ರಮೇಣ ಸಂತೋಷ, ಬೆಳಗಿನ ಸಂತೋಷ ಮಧ್ಯಾಹ್ನ ಇರೋದಿಲ್ಲ, ಮಧ್ಯಾಹ್ನದ ಸಂತೋಷ ರಾತ್ರಿ ಇರೋದಿಲ್ಲ. ಈ ಮೂಡ್ ಸ್ವಿಂಗಿಂಗ್ ಅಂತ ನಮ್ಮ ಭಾವನೆಗಳಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು. ಆಮೇಲೆ ಒಂದು ಬಗೆಯ ಇರಿಟೇಷನ್, ಏನೋ ಅಸಹನೆ, ಕಿರಿಕಿರಿ, ಯಾವ ವಿಷಯ ಕೂಡ ಇಷ್ಟ ಆಗೋದಿಲ್ಲ, ರೇಗಬೇಕು ಅನಿಸುತ್ತೆ, ಕಾರಣಗಳಿಂದ ರೇಗುವಂತಾಗುತ್ತೆ ಈ ಇರಿಟೇಷನ್. ಆಮೇಲೆ ಇಡೀ ದೇಹದಲ್ಲಿ ಒಂದು ರೀತಿಯ ನೋವುಗಳು ಕಾಡ್ತಾನೆ ಇರುತ್ತೆ, ಎಲ್ಲ ಕಡೆ ನೋವು, ಪೇನ್ ಸಿಂಪ್ಟಮ್ಸ್ ಆಲ್ ಓವರ್ ಬಾಡಿ. ಆಮೇಲೆ ಇಮ್ಯುನಿಟಿ ಡಿಫಿಷಿಯನ್ಸಿ ಆದಾಗ ನೆಗಡಿ, ಥಂಡಿ, ನೆಗಡಿ, ನೋವಾಗ್ತಕ್ಕ, ಇನ್ಫೆಕ್ಷನ್ ಆಗ್ತದೆ, ಪದೇ ಆಗ್ತಕ್ಕಂಥದ್ದು. ಇಷ್ಟು ಕಾರಣಗಳಿಗೆಲ್ಲ ಇತ್ತು ಅಂದರೆ ನಿಮ್ಮ ಕರುವಿನ ಆರೋಗ್ಯ ಚೆನ್ನಾಗಿಲ್ಲ. 4T ಪಾಲಿಸಿ ಅಂತ. 4T ಅಂದರೆ 4 T: ತಟ್ಟೆ ತುಂಬ ತರಕಾರಿ ತಿನ್ನಿ, ತಟ್ಟೆ ತುಂಬ ತರಕಾರಿ ತಿನ್ನಿ. ನೀವು ಇದು ಮಾಡ್ತು ಅಂದರೆ ನಿಮ್ಗೆ ಅನಾರೋಗ್ಯ ಕಾರಣ. ಯಾಕಂತ ನಾನು ಆಮೇಲೆ ಹೇಳ್ತೀನಿ. ಹೀಗಾಗಿ ಆಹಾರ ಇದೆಯಲ್ಲ ಬಹಳ ಮುಖ್ಯವಾದಂತಹ ಅಂಶ. ಎರಡನೇದು ವಾಟರ್. ಪ್ರತಿ ದಿವಸಕ್ಕೆ ನಾವು ಕನಿಷ್ಠ 2 ಲೀಟರ್ ನೀರನ್ನು ಕುಡಿಯಲೇಬೇಕು. ನಮ್ಮ ಕರುವಿನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನೀರು ಅತ್ಯಂತ ಅವಶ್ಯಕ. 2 ಲೀಟರ್ ಬಾಟ್ಲ್ ಇರ್ತವಲ್ಲ, ಆ ಲೀಟರ್ ಬಾಟ್ಲ್ ಕನಿಷ್ಠ 2 ಖಾಲಿ ಮಾಡಬೇಕು. ನಮ್ಮ ರೂಮಲ್ಲಿ ನಾವು ಬಾಟ್ಲ್ ಇಟ್ಟುಕೊಂಡಿದ್ದೇನೆ, ಅದು ಖಾಲಿ ಆಗ್ತಿದ್ದಾಗ 2 ಖಾಲಿ ಮಾಡಲೇಬೇಕು ಅಂತ ನಾವು ಮಾಡಿ ಪಾಲಿಸ್ತಾ ಇದ್ದೇವೆ. ಇದರಲ್ಲಿ ಅದರ ಹಾರ್ಮೋನುಗಳು ಸುಮಾರು ಒಂದು 7-8 ಹಾರ್ಮೋನುಗಳ ಒಂದು ಉತ್ಪತ್ತಿ ಆಗತಕ್ಕಂಥದ್ದು ಈ ಅವಧಿಯಲ್ಲಿ. ಮತ್ತು ಆಹಾರ ಪೂರ್ತಿಯಾಗಿ ಜೀರ್ಣ ಆಗುವಂಥದ್ದು ಈ ಅವಧಿಯಲ್ಲಿ. ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ಕುಟುಂಬದಲ್ಲಿ ಹೇಗೆ ಹೊಂದಾವಣಿಕೆ ಆಗಿರಬೇಕು ಅನ್ನೋದಕ್ಕೆ ಭಾಳ ಆದರ್ಶ ದಂಪತಿಗಳು ಅಂದರೆ ನಮ್ಮ ಶ್ರೀಯುತ ಮೋಹನ್ ಬೆನ್ನೇಕರ್ ದಂಪತಿಗಳು. ಈ ಕಾರ್ಯಕ್ರಮದಲ್ಲಿ ಕರುಳಿನ ಆರೋಗ್ಯ ಬಗ್ಗೆ, ಗಟ್ ಹೆಲ್ತ್ ಅಂತ, ಅದು ನಮ್ಮ ಮನುಷ್ಯನ 2ನೇ ಮೆದುಳು ಅಂತಲೇ ಇತ್ತೀಚೆಗೆ ಹೇಳಲಾಗ್ತಾ ಇದೆ. ಆ ರೀತಿ ಅದು ಕಂಡಿಡ್ತಿದ್ದಾರೆ. ಅದರ ಬಗ್ಗೆ ಭಾಳ ವಿಶೇಷವಾಗಿ ಅಧ್ಯಯನ ಮಾಡಿ ಶ್ರೀಯುತ ಬೆನ್ನೇಕರ್ ಅವರು ಇವತ್ತು ತಿಳಿದುಕೊಡ್ತಾರೆ. ತಾವು ನಮ್ಮ ಈ ರಾಮ ಮಂದಿರದಲ್ಲಿ ಉಪನ್ಯಾಸ ಕೊಡ್ತಾ ಇದ್ದಾರೆ. ಬಹುಶಃ 3ನೇ ಬಾರಿ ಅಂತ ಅಂದ್ಕೊಂಡು ಇವತ್ತು ದಿವಸ ನಮ್ಮ
ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ಭಾಳ ನಮಗೆಲ್ಲ ಸಂತಸ ತಂದಿದೆ.